ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಶ್ರೀರಸ್ತು ಶುಭಮಸ್ತು. ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ತುಳಸಿ ಅವಿ ಮತ್ತು ಅಭಿಗೆ ನಾಟಕ ಮಾಡಿ ಹಾಸ್ಪಿಟಲ್ಗೆ ಹೋಗುವಂತೆ ಕರ್ಕೊಂಡು ಬರ್ತಾರೆ. ಕಾರ್ ಪಾರ್ಕ್ ಹತ್ರ ಹೇಳ್ತಾಳೆ, ನಾನು ಡ್ರೈವಿಂಗ್ ಮಾಡ್ತೇನೆ ಅಂತ ಹೇಳ್ಬೇಕಾದ್ರೆ, ಇಲ್ಲ ನೀವು ಮಾಡಬೇಡಿ, ನಿಮಗೆ ಈಗಾಗಲೇ ಹೊಟ್ಟೆ ನೋಯ್ತಿದೆ. ಅಭಿ ಹೇಳ್ತಾರೆ, ನಾವು ಮಾಡ್ತೇವೆ ಅಂತ ಹೇಳ್ಬೇಕಾದ್ರೆ, ಬೇಡ ನೀವು ಕೂತ್ಕೊಳ್ಳಿ, ನನಗೆ ಡ್ರೈವಿಂಗ್ ಮಾಡಬೇಕಾದ್ರೆ ಗಮನ ಎಲ್ಲ ಡ್ರೈವಿಂಗ್ ಮೇಲೆ ಇರುತ್ತೆ, ಹಾಸ್ಪಿಟಲ್ವರೆಗೆ ಹೋಗುವವರೆಗೂ ನೋವು ಗೊತ್ತಾಗೋದಿಲ್ಲ, ದಯವಿಟ್ಟು ನಾನೇ ಮಾಡ್ತೇನೆ ಅಂತ ಹೇಳಿ ಅವರಿಬ್ಬರನ್ನು ಕಾರೊಳಗೆ ಕೂತ್ಕೊಳ್ಳಿಸ್ತಾಳೆ. ನಂತರ ಅವಿ ಮತ್ತು ಅಭಿ ಅಲ್ಲಿಗೆ ಕಣ್ಮುಚ್ಕೊಳ್ತಾಳೆ. ಇಲ್ಲಿಗೆ ಬಂದ ನಂತರ ತುಳಸಿ ಹೇಳ್ತಾಳೆ ಡಾಕ್ಟರ್ ಹತ್ರ, ಡಾಕ್ಟರ್ ಇವರಿಗೆ ತಲೆ ಸುತ್ತು ಬರ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಬಿ ಪಿ ಏನಾದರೂ ಇದೆಯಾ ಚೆಕಪ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ, ಅಭಿ ಹೇಳ್ತಾನೆ ಬಿ ಪಿ ಇರಲಿಕ್ಕೆ ಇಬ್ಬರಿಗೆ ಸಹ ಒಟ್ಟಿಗೆ ಬಿ ಪಿ ಬರ್ತದ ಡಾಕ್ಟ್ರೆ ಅಂತ ಹೇಳ್ತಿರ್ಬೇಕಾದ್ರೆ, ಏನಾಯ್ತು ಅಂತ ಹೇಳ್ಬೇಕಾದ್ರೆ ತುಳಸಿ ಹೇಳ್ತಾಳೆ, ಅವರು ಊಟ ಮಾಡ್ತಿಲ್ಲ ಹಾಗಾಗಿ ತಲೆ ಸುತ್ತು ಬರ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಏನು ತುಳಸಿಯವರೇ ನೀವು ಸಣ್ಣ ಮಕ್ಕಳನ್ನು ಊಟ ಮಾಡ್ತಿಲ್ಲ ಎನ್ನುವ ರೀತಿಯಲ್ಲಿ ಇವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀರಲ್ವ, ಏನಾಯ್ತು ಅಂತ ಹೇಳ್ಬೇಕಾದ್ರೆ, ಡಾಕ್ಟರ್ ಚೆಕ್ ಮಾಡಿ ಇವರನ್ನು ಅಂತ ಹೇಳ್ಬೇಕಾದ್ರೆ, ಆಯಿತು ನಾನು ಚೆಕಪ್ ಮಾಡಿ ಅವರಿಗೆ IV ಹಾಕ್ತೇನೆ. ಬೇಡ ಬೇಡ ಅಂತ ಅಭಿ ಹೇಳಿದಾಗ, ಏನಾಗಲ್ಲ ಡ್ರಿಪ್ಸ್ ಹಾಕಿದ 3/4 ಗಂಟೆಯೊಳಗೆ ನೀವು ಸರಿ ಆಗ್ತೀರಾ ಅಂತ ಹೇಳ್ತಾರೆ. ನರ್ಸನ್ನು ಕರೆದು ಅವರಿಗೆ IV ಹಾಕಿ ಅಂತ ಅವರನ್ನು ಕಳಿಸ್ತಾರೆ. ನಂತರ ಡಾಕ್ಟರ್ ಹೇಳ್ತಾರೆ ತುಳಸಿ ಅವರ ಹತ್ರ, ನನಗೆ ಮಾತಾಡಲಿಕ್ಕಿದೆ ಬನ್ನಿ ನನ್ನ ಕ್ಯಾಬಿನ್ಗೆ ಅಂತ ಕರ್ಕೊಂಡು ಹೋಗ್ತಾರೆ. ನಂತರ ಡಾಕ್ಟರ್ ಕೇಳ್ತಾರೆ, ನಿಮಗೆ ಇವಾಗ 5 ತಿಂಗಳಾಯ್ತಾ ಬಂತು, ನೀವು ಚೆಕಪಿಗೂ ಬರ್ತಿಲ್ಲ, ಅದೇ ರೀತಿ ಸ್ಕ್ಯಾನಿಂಗು ಮಾಡಲಿಲ್ಲ, ಏನಾಯಿತು ಅಂತ ನನ್ನ ಹತ್ರ ಹೇಳಲಿಕ್ಕಾಗಲ್ವ ಅಂತ ಹೇಳಬೇಕಾದ್ರೆ, ಪ್ರಾಬ್ಲಮ್ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಾಳೆ ತುಳಸಿ, ನಾನು ಏನಾದರೂ ಇವಾಗ ಹೊಟ್ಟೆ ನೋವು ನನಗೆ ಬರ್ತಿದೆ ಅಂತ ಹೇಳಿದರೆ ಇವರು ಮಾಧವ್ ಅವರಿಗೆ ಕಾಲ್ ಮಾಡ್ತಾರೆ, ಬೇಡ ಏನಾದರೂ ಆಗಲಿ ಅಂತ ಯೋಚಿಸ್ತಿರ್ತಾರೆ. ಡಾಕ್ಟರ್ ಹೇಳ್ತಾರೆ, ನಿಮ್ಮ ಈ ಮಕ್ಕಳನ್ನು ಮಾತ್ರ ನೀವು ಕಾಪಾಡುವುದಲ್ಲ, ನಿಮ್ಮ ಹೊಟ್ಟೆಯಲ್ಲಿರುವ ಮಗುವಿನ ಬಗ್ಗೆ ಸಹ ಗಮನ ಕೊಡ್ತಿರ್ಬೇಕಂತ ಹೇಳ್ಬೇಕಾದ್ರೆ ತುಳಸಿ ಯೋಚಿಸ್ತಿರ್ತಾರೆ, ನಾನು ನನ್ನ ಮಕ್ಕಳಿಗೆ ಏನೂ ಆಗಲಿಕ್ಕೆ ಬಿಡುವುದಿಲ್ಲ, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನನ್ನ ಮಕ್ಕಳನ್ನು ನಾನು ಕಾಪಾಡ್ತೇನೆ ಅಂತ ಯೋಚಿಸ್ತಿರ್ತಾರೆ. ಡಾಕ್ಟರ್ ಹೇಳ್ತಾರೆ, ನಿಮಗೆ ನಾನೀಗ ಚೆಕಪ್ ಮಾಡ್ತೇನೆ ಅಂತೇಳಿ ಚೆಕಪ್ ಮಾಡಿದ ನಂತರ ವಿಟಮಿನ್ ಮಾತ್ರೆಗಳನ್ನು ಕೊಡ್ತೇನೆ, ಇದನ್ನು ಡೈಲಿ ತಗೊಳ್ಬೇಕಂತ ಹೇಳ್ತಾರೆ. ಇತ್ತ ಸಿರಿ ಸಮರ್ಥ ಇದ್ದಲ್ಲಿಗೆ ಬಂದು ನನಗೆ ನಡೆದ ಘಟನೆಗಳೆಲ್ಲ ಗೊತ್ತಾಯ್ತು ಅಂತ ಹೇಳ್ಬೇಕಾದ್ರೆ, ಸಮರ್ಥ ಹೇಳ್ತಾನೆ, ನಿನಗೆ ನನ್ನ ಮೇಲೆ ಇನ್ನೂ ಬೇಜಾರು ಇದೆ ಅಂತ ಹೇಳ್ಬೇಕಾದ್ರೆ, ಇಲ್ಲ ನಿನ್ನ ಜಾಗದಲ್ಲಿ ಯಾರೇ ಇರಲಿ ಅಂದರೆ ನಾನೇ ಇದ್ದರೂ ಸಹ ನಾನು ಹಾಗೇನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ. ಮತ್ತು ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ, ಈ ದಾರವನ್ನು ನಿನ್ನ ಕೈಗೆ ಕಟ್ತೇನೆ ಅಂತ ಹೇಳಿ ಆ ದಾರವನ್ನು ಕಟ್ತಾಳೆ. ನನ್ನ ಹತ್ತಿರ ಇಲ್ಲದಿದ್ದರೂ ಈ ದಾರ ನಿನ್ನನ್ನು ಕಾಪಾಡುತ್ತದೆ ಅಂತ ಹೇಳ್ತಾಳೆ. ಆಕ್ಸಿಡೆಂಟ್ ಆದ ಜಾಗದಲ್ಲಿ ಇನ್ನೊಂದು ಟೈರಿದು ಮಾರ್ಕ್ ಇದೆ ಅಂತ ಅವಿ ಅವರು ಹೇಳಿದರು, ನಿಧಿ ಮಾಡಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ಬೇಕಾದ್ರೆ ಸಮರ್ಥ, ಹೌದು ಅವಳೇನಾದರೂ ಭಯಪಟ್ಟಿರ್ಬೋದು ನಾನೇ ಮಾಡಿದಂತ, ಹಾಗೆ ಅವಳು ಹೇಳ್ತಿರ್ಬೋದು ಅಂತ ಹೇಳ್ತಾನೆ. ನಿನ್ನ ಬಗ್ಗೆ ಅವಿ ಹಾಗೂ ಅಭಿಯವರು ತುಂಬ ಯೋಚಿಸ್ತಿದ್ದಾರೆ, ನಿನಗೋಸ್ಕರ ಮನೆಯವರೆಲ್ಲರೂ ಹೋರಾಡ್ತಾ ಇದ್ದಾರೆ, ನೀನು ಆದಷ್ಟು ಬೇಗ ಹೊರಗೆ ಬರುವ ಚಾನ್ಸಸ್ ತುಂಬ ಇದೆ, ನೀನೇನು ಚಿಂತೆ ಮಾಡಬೇಡ ಸಮರ್ಥ ಅಂತ ಸಿರಿ ಸಮಾಧಾನ ಪಡಿಸ್ತಾಳೆ. ಅಭಿ ನಿನಗೋಸ್ಕರ ನೀನು ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಉಪವಾಸ ಮಾಡ್ತಿದ್ದಾರೆ, ಒಂದು ತುತ್ತು ಅನ್ನ ಸಹ ತಿಂತಿಲ್ಲ ಅಂತ ಹೇಳ್ತಿರ್ತಾಳೆ. ಹೇಳ್ತಾನೆ, ನನಗೆ ಯಾಕೋ ಇವತ್ತು ಅಮ್ಮನ ನೋಡಬೇಕಂತ ಅನಿಸ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸಿರಿ ಹೇಳ್ತಾಳೆ, ಇಲ್ಲ ನಾನು ನಿನಗೆ ಅಮ್ಮನಿಗೆ ಬರಲಿಕ್ಕೆ ಇಲ್ಲಿಗೆ ಕಾಲ್ ಮಾಡ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ, ನೀನೇನು ಕಾಲ್ ಮಾಡೋದು ಬೇಡ, ಅವಳು ಬರುತ್ತಾಳೆ ಅಂತ ನನ್ನ ಮನಸ್ಸಿಗೆ ಅಂದ್ಕೊಳ್ತದ್ದೆ ಅಂತ ಹೇಳ್ತಾನೆ. ನಂತರ ಸಿರಿ ಹೇಳ್ತಾಳೆ, ಪ್ರತಿ ವರ್ಷ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಿರ್ಬೇಕಾದ್ರೆ ಸಮರ್ಥ ಸಹ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಶುಭಾಶಯ ಹೇಳ್ತಾನೆ. ಪ್ರತಿ ವರ್ಷ ನನಗೆ ನೀನು ಏನಾದರೂ ಒಂದು ಗಿಫ್ಟ್ ಕೊಡ್ತಾ ಇದ್ದೀಯಾ ಅಂತ ಹೇಳ್ತಾಳೆ, ಆದರೂ ಪರವಾಗಿಲ್ಲ ನನಗೆ ನಿನ್ನ ಪ್ರೀತಿ ಮುಖ್ಯ ಅಂತ ಹೇಳ್ತಾಳೆ. ನಂತರ ಸಮರ್ಥ, ನಾನು ಈ ಸಲ ಸಹ ನಿನಗೆ ಗಿಫ್ಟ್ ಕೊಡ್ತೇನೆ ಅಂತೇಳಿ ಒಂದು ಲೆಟರ್ ಕೊಡ್ತಾನೆ. ಓಪನ್ ಮಾಡ್ತಾಳೆ, ಓಪನ್ ಮಾಡಬೇಡ, ನೀನು ಮನೆಗೆ ಹೋಗಿ ಅದನ್ನು ಆರಾಮವಾಗಿ ಓದು ಅಂತ ಹೇಳ್ತಾಳೆ. ಆಯ್ತಂತ ಹೇಳಿ ಇಬ್ಬರು ಸಹ ಒಬ್ರಿಗೊಬ್ರು ಪ್ರಪೋಸ್ ಮಾಡ್ತಾ ಖುಷಿಯಲ್ಲಿರ್ತಾರೆ. ಅಷ್ಟೊತ್ತಿಗೆ ಕಾನ್ಸ್ಟೇಬಲ್ ಬಂದು, ಮೇಡಮ್ ನಿಮ್ಮದು ಟೈಮ್ ಆಯಿತು ಹೋಗಿ ಅಂತ ಹೇಳ್ತಾರೆ. ಆಗ ಸಿರಿ ಸಮರ್ಥಿಗೆ, ಏನು ಚಿಂತೆ ಮಾಡಬೇಡ, ನಾವೆಲ್ಲ ಇದ್ದೇವೆ, ನಿನ್ನ ತಮ್ಮಂದಿರು ಅಣ್ಣ ನಿನಗೋಸ್ಕರ ಹೋರಾಡ್ತಿದ್ದಾರೆ ಅಂತೇಳಿ ಅಲ್ಲಿಂದ ಹೋಗ್ತಾಳೆ. ಹೋಟೆಲ್ನಿಂದ ಹೊರಗೆ ಬಂದು ತುಳಸಿ ಮಾವನಿಗೆ ಕಾಲ್ ಮಾಡಬೇಕೆಂದುಕೊಂಡು ಕಾಲ್ ಮಾಡಲು ಮುಂದಾದಾಗ
ಆಪೋಸಿಟಲ್ಲಿ ಒಂದು ಗ್ಯಾರೇಜ್ ಇರುತ್ತೆ. ಅದರಲ್ಲಿ ಒಂದು ಕಾರ್ ಇರುವುದನ್ನು ನೋಡಿ ಇದು ಶಾರ್ವರಿಯ ಕಾರ್ ಅಲ್ವಾ ಅಂತ ಯೋಚಿಸುತ್ತಾ ಆ ಶೆಡ್ ಒಳಗೆ ಬರೆದು ನೋಡ್ತಾ ಇರ್ತಾರೆ. ಆದರೆ ಇದು ಕಾರು ಶಾರ್ವರಿದ್ದೆ, ಆದರೆ ಇದರಲ್ಲಿ ನಂಬರ್ ಪ್ಲೇಟ್ ಚೇಂಜ್ ಆಗಿದೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಹೊರಗಡೆ ಅವಿ ಬಂದು ಅಮ್ಮ ಕೂಗಿದಾಗ ಭಯದಿಂದ ಅವರಿದ್ದಲ್ಲಿಗೆ ಬಂದು ಏನು ಗೊತ್ತಾಗದ ಹಾಗೆ ಅವರ ಹತ್ರ ಬಂದು ನಿಂತ್ಕೊಳ್ತಾಳೆ. ಅವಿ ಹೇಳ್ತಾರೆ, ಅಮ್ಮ ಡಾಕ್ಟ್ರು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು ಸರಿಯಾಗಿ ಮಾತ್ರೆ ಎಲ್ಲ ತಿಂತಿಲ್ಲಂತೆ, ಅದಲ್ಲದೆ ನೀವು ಸ್ಕ್ಯಾನಿಂಗ್ ಸಹ ಮಾಡಲಿಲ್ಲಂತೆ. ಡಾಕ್ಟ್ರು ಹೇಳ್ತಿದ್ದಾರೆ, ಯಾಕೆ ಅಮ್ಮ ಈ ಥರ ಮಾಡ್ತಿದ್ದೀರಿ ಅಂತ ಪ್ರಶ್ನಿಸುತ್ತಾರೆ. ಅವಿ ಸಮರ್ಥ್ ಇದ್ದಲ್ಲಿಗೆ ಬಂದು ಹೇಗಿದ್ದೆ ಅಂತ ವಿಚಾರಿಸುತ್ತಾರೆ. ನಾನು ಚೆನ್ನಾಗಿದ್ದೇನೆ ಅಂತ ಹೇಳ್ತಾನೆ. ಊಟ ಮಾಡ್ತಿಲ್ವಂತ ಹೇಳ್ತಿರ್ಬೇಕಾದ್ರೆ ಅಭಿ ಹೇಳ್ತಾನೆ, ನಿನಗೆ ಯಾರು ಹೇಳಿದ್ದು, ನನಗೆ ಸಿರಿ ಹೇಳಿದ್ದು ಅಂತ ಹೇಳ್ತಾನೆ. ನಿನಗೋಸ್ಕರ ಯಾರು ಉಪವಾಸ ಮಾಡ್ತಾರೆ, ನನಗೆ ಡಾಕ್ಟ್ರು ಹೇಳಿದ್ದಾರೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ, ಹಾಗಾಗಿ ನಾನು ಡಯಟ್ ಮಾಡ್ತಿದ್ದೇನೆ ಅಂತ ಹೇಳ್ತಿರ್ಬೇಕಾದ್ರೆ ಹೇಳ್ತಾನೆ, ನಿನಗೆ ಕೊಬ್ಬು ಜಾಸ್ತಿ ಅಲ್ವಾ, ಅದಕ್ಕೆ ಈ ಥರ ಮಾಡ್ತಾ ಇದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಅಭಿ ಹೇಳ್ತಾನೆ, ಕೊಬ್ಬಲ್ಲ, ನನಗೆ ಕೊಬ್ಬು ಏನಿಲ್ಲ, ಕೊಲೆಸ್ಟ್ರಾಲ್. ಆಗ ಸಮರ್ಥ ಹೇಳ್ತಾನೆ, ಇಂಗ್ಲೀಷ್ನಲ್ಲಿ ಕೊಲೆಸ್ಟ್ರಾಲ್ಗೆ ಕನ್ನಡದಲ್ಲಿ ಕೊಬ್ಬು ಅಂತಲೇ ಹೇಳುದಂತ ಹೇಳ್ತಾನೆ. ಅಭಿ ಹೇಳ್ತಾನೆ, ನಿಮ್ಮದು ಇಲ್ಲಿ ಸಹ ಸ್ಟಾರ್ಟ್ ಆಯ್ತಾ ಕೋಳಿ ಜಗಳ. ಅಭಿ, ನಿನಗೆ ಜಗಳ ಮಾಡಬೇಕಿದ್ರೆ ಸಮರ್ಥ ಒಳಗೆ ಲಾಕಪ್ ಒಳಗೆ ಇದ್ದಾನೆ, ನೀನು ಸಹ ಏನಾದರೂ ಆಕ್ಸಿಡೆಂಟ್ ಮಾಡಿ ಒಳಗೆ ಹೋಗು, ಇಬ್ಬರು ಸೇರಿ ಒಟ್ಟಿಗೆ ಜಗಳ ಮಾಡ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಸಮರ್ಥ ಹೇಳ್ತಾನೆ, ಬೇಡ ಆ ಥರ ಆಗೋದು ಬೇಡ, ನಾನು ಅನುಭವಿಸಿದೆ ಸಾಕು, ಇನ್ನು ಅಭಿ ಸಹ ಲಾಕಪ್ ಒಳಗೆ ಬರೋದು ಬೇಡ ಅಂತ ಹೇಳ್ತಾನೆ. ಅಭಿ ಹತ್ರ ಕೇಳ್ತಾನೆ, ಅಮ್ಮ ಎಲ್ಲಿದ್ದಾಳೆ, ಬಂದಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಹೌದಂತ ತುಳಸಿ ಒಳಗೆ ಬರ್ತಾಳೆ. ನಂತರ ಪ್ರೀತಿಯಿಂದ ಮಾತಾಡಿಸ್ತಾಳೆ ಸಮರ್ಥನನ್ನು. ತಂದ ತುಳಸಿ ಹೇಳ್ತಾಳೆ, ಇವತ್ತು ನನ್ನ 3 ಜನ ಮಕ್ಕಳು ಒಟ್ಟಿಗೆ ಇಲ್ಲೇ ಊಟ ಮಾಡಬೇಕಂತ ಹೇಳ್ತಿರ್ಬೇಕಾದ್ರೆ ಅಭಿ ಇಲ್ಲ, ನಾವು ಉಪವಾಸದಲ್ಲಿದ್ದೇವೆ, ನಾವು ಊಟ ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಮರ್ಥ ಹೇಳ್ತಾನೆ, ಯಾಕೆ ಊಟ ಮಾಡಲ್ಲ, ಇಲ್ಲ ಅಂತ ಹೇಳ್ತಾರೆ ಅಭಿ. ಆಗ ಇವತ್ತು ನೀವು ಊಟ ಮಾಡಲೇಬೇಕು ನನ್ನ ಜೊತೆ ಅಂತ ಹೇಳ್ತಾನೆ. ಸಮರ್ಥ ಹೇಳ್ತಾನೆ, ನಾನು ಹೊರಗೆ ಬರುವವರೆಗೆ ನೀವು ಊಟ ಮಾಡಲ್ಲ ಅಂತ ದೇವರ ಹತ್ರ ಉಪವಾಸ ಮಾಡ್ತೇನಂತ ಬೇಡಿಕೊಳ್ತಿರ್ಬೇಕಾದ್ರೆ ನಿಮಗೆ ದೇವರು ದಾರಿ ತೋರಿಸಿದ್ದಾರೆ, ನಿಮಗೆ ಅದರ ಬಗ್ಗೆ ಕ್ಲೂ ಸಹ ಸಿಕ್ಕಿದೆ, ಇನ್ನು ಇನ್ವೆಸ್ಟಿಗೇಷನ್ ಆಗೇ ಆಗುತ್ತೆ, ನಾನು ಹೊರಗಡೆ ಬಂದೇ ಬರುತ್ತೇನೆ, ನೀವು ಏನು ಚಿಂತಿಸಬೇಡಿ, ಆದರೆ ಈಗ ನೀವು ಊಟ ಮಾಡಲೇಬೇಕಂತ ಹೇಳ್ತಾನೆ. ಆಗ ತುಳಸಿ, ಹೌದು ನೀವು ಊಟ ಮಾಡಲೇಬೇಕು, ಇವತ್ತು ನನ್ನ ಮಕ್ಕಳು 3 ಜನ ನನ್ನೊಟ್ಟಿಗೆ ಊಟ ಮಾಡಬೇಕಂತ ಹೇಳ್ತಿರ್ಬೇಕಾದ್ರೆ ಆಯ್ತಂತ ಒಪ್ಕೊಳ್ತಾರೆ. ಅಭಿ ಹೇಳ್ತಾನೆ, ಮೊದಲು ನನಗೆ. ಸಮರ್ಥ ಹೇಳ್ತಾನೆ, ಇಲ್ಲ ನನಗೆ ಮೊದಲು ಅಂತ ಇಬ್ಬರು ಸಹ ಜಗಳ ಮಾಡ್ತಾ ಇರ್ತಾರೆ. ಆಗ ತುಳಸಿ ಹೇಳ್ತಾಳೆ, ಇಲ್ಲ ನಾನು ಮೊದಲಿಗೆ ಊಟ ಕೊಡುವುದು ಯಾರಿಗೆ ಅಂದರೆ ನನ್ನ ಮೊದಲನೇ ಮಗನಿಗೆ ಅಂತ ಹೇಳಿ ಪ್ರೀತಿಯಿಂದ ಅವಿಗೆ ಊಟ ತಿನ್ನಿಸ್ತಾಳೆ. ಸಮರ್ಥಿಗೆ ಕೈ ತುತ್ತು ತಿನ್ನಲು ತಂದಾಗ ಸಮರ್ಥ ಬೇಡ ಅಭಿಗೆ ಕೊಡುವಂತ ಕನ್ಸನ್ನೆ ಮಾಡಿ ಅಭಿಗೆ ಸಹ ಊಟ ಕೊಟ್ಟು ನಂತರ ಕಡೆಯದಾಗಿ ಸಮರ್ಥಿಗೆ ಸಹ ಊಟ ಕೊಟ್ಟು ಎಲ್ಲರೂ ಖುಷಿಯಾಗಿ ಊಟ ಮಾಡ್ತಾರೆ. ಇತ್ತ ಮನೆಗೆ ಬಂದ ತುಳಸಿ ಯೋಚಿಸ್ತಾ ಇರ್ತಾಳೆ, ಅದು ಕಾರಲ್ಲಿ ಆಕ್ಸಿಡೆಂಟ್ ಮಾಡಿದ್ದು ಶಾರ್ವರಿ ಆಗಿರ್ಬೋದಲ್ವ ಅಂತ ಯೋಚಿಸ್ತಿರ್ತಾರೆ. ದತ್ತನಿಗೆ ಕಾಲ್ ಮಾಡಿ, ನಾನಿವತ್ತು ಹಾಸ್ಪಿಟಲ್ನಿಂದ ಎದುರುಗಡೆ ಇರುವ ಒಂದು ಕಾರನ್ನು ನೋಡಿದೆ, ಅದು ಯಾವ ರೀತಿ ಇತ್ತಂದರೆ ಮೊನ್ನೆ ಅವಿ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಫೋಟೋ ತೆಗೆದುಕೊಂಡು ಬಂದ ಕಾರಿನ ಥರನಿತ್ತು, ಅದು ಕಾರು ನೋಡಿದರೆ ಶಾರ್ವರಿದೆ ಕಾರ್ ಅಂತ ಅನಿಸ್ತಿದೆ, ಆದರೆ ನಂಬರ್ ಪ್ಲೇಟ್ ಮಾತ್ರ ಚೇಂಜ್ ಆಗಿದೆ. ಆಗ ದತ್ತ ಹೇಳ್ತಾರೆ, ಹೌದು ಹಾಗಾದರೆ ಶಾರ್ವರಿಯೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಅನುಮಾನ ಬರ್ತಿದೆ ನನಗೆ ಅಂತ ಹೇಳ್ಬೇಕಾದ್ರೆ, ಹೌದು ಮಾವ ನನಗೂ ಸಹ ಅದೇ ರೀತಿ ಅನಿಸ್ತಿದೆ. ಆಗ ದತ್ತ ಹೇಳ್ತಾರೆ, ಮದುವೆ ಹಿಂದಿನ ದಿನ ಶಾರ್ವರಿ ಮನೆಯಲ್ಲಿದ್ದಲ್ಲ ಅಂತ ಕೇಳಬೇಕಾದ್ರೆ, ಹೌದು ಮನೆಯಲ್ಲಿದ್ದರು, ಒಂದು ಸಲ ಯೋಚನೆ ಮಾಡಿ ನೋಡು ಅಂತ ಹೇಳ್ಬೇಕಾದ್ರೆ, ಹೌದು ಮಾವ ಮನೆಯಲ್ಲಿದ್ದರು, ಅದು ಹೇಗೆ ಅವಳು ಆಕ್ಸಿಡೆಂಟ್ ಮಾಡಲು ಸಾಧ್ಯ ಅಂತ ಹೇಳ್ತಿರ್ಬೇಕಾದ್ರೆ ದತ್ತ ಹೇಳ್ತಾರೆ, ಅವಳು ಹಿಂದಿನಿಂದಲೂ ತಾನು ಮಾಡಿ ತಪ್ಪು ಮುಚ್ಚಾಕೊಳ್ಳಕ್ಕೆ ಬಾರದಂತೇಳಿ ನಾನಾ ರೀತಿಯ ಅವಾಂತರಗಳನ್ನೆಲ್ಲ ಮಾಡಿದ್ದಾಳೆ, ಅದಲ್ಲದೆ ಈಗ ಅವಳು ನನ್ನನ್ನು ಸಹ ಹಿಂಬಾಲಿಸಿಕೊಂಡು ಬಂದಿರ್ಬೋದು ಅಥವಾ ಬೇರೆ ಯಾರನ್ನು ಬಿಟ್ಟಿರ್ಬೋದು, ಅವಳಿಗೆ ಇದೆಲ್ಲ ಹೊಸತಲ್ಲ ಅಂತ ಹೇಳ್ತಾರೆ. ನಂತರ ತುಳಸಿ ನಾನು ಬರ್ತೇನೆ ಅಂತ ಹೇಳಿ ಹೊರಡ್ತಾಳೆ. ತುಳಸಿ ಹೊರಡಬೇಕನ್ನುವಷ್ಟರಲ್ಲಿ ಮಹೇಶ್ ಬಂದು, ದೂರ ಹೋಗ್ತಿದ್ದೀರ ಅತ್ತಿಗೆ, ನಾನು ನಿಮ್ಮ ಜೊತೆ ಬರ್ತೇನೆ ಅಂತ ಹೇಳಿದಾಗ, ನೀವು ಬರುವುದು ಬೇಡ ಮಹೇಶ್ ಅವರೇ, ನಾನೇ ಹೋಗ್ತೇನೆ. ಯಾಕೆ ಅತ್ತಿಗೆ ನಾನು ಬರುವುದು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಆ ಜಾಗ ನಿಮಗೆ ಗೊತ್ತಿಲ್ಲ, ನಾನೇ ಹೋಗ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರ್ವರಿ ಬಂದು ಇವರಿಬ್ಬರು ಮಾತನಾಡುವುದನ್ನು ಕಿವಿ ಕೊಡ್ತಾ ಇರ್ತಾಳೆ. ತುಳಸಿ ಹೇಳ್ತಾನೆ, ನಡೆದ ವಿಷಯವನ್ನೆಲ್ಲ ಹೇಳ್ತಾಳೆ, ಕಾರಿನ ಬಗ್ಗೆ. ಕಾರು ಶಾರ್ವರಿದ್ದು ಕಾರ್ ಥರನೇ ಇದೆ, ಆದರೆ ನಂಬರ್ ಪ್ಲೇಟ್ ಚೇಂಜ್ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಮಹೇಶ್ ಹೇಳ್ತಾರೆ, ಹೌದಾ
ಅದು ನಿಜವಾಗ್ಲೂ ಶಾರ್ವರಿದೆ ಕಾರ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಅಂತ ಹೇಳ್ತಾಳೆ. ಆಗ ಶಾರ್ವರಿಗೆ ತುಂಬ ಶಾಕ್ ಆಗುತ್ತೆ. ಮಹೇಶ್ನ ಹತ್ರ ಹೇಳ್ತಾರೆ, ನೀವು ಬರೋದು ಬೇಡ, ನಾನೇ ಹೋಗ್ತೇನೆ, ನೀವೇನಾದರೂ ಇದ್ದರೂ ಶಾರ್ವರಿ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತಾಳೆ. ಶಾರ್ವರಿಗೆ ತುಂಬ ಭಯವಾಗತೊಡಗುತ್ತೆ. ಅಲ್ಲಿಂದ ತುಳಸಿ ಹೋಗ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಏನಾಗಬಹುದು, ಶಾರ್ವರಿ ಏನು ಮಾಡಬಹುದು, ಆ ಕಾರಿನ ಬಗ್ಗೆ ಮಾಹಿತಿ ಗೊತ್ತಾದಾಗೆ ಅಲ್ಲಿಂದ ಅದನ್ನು ಕಾರನ್ನು ಎಸ್ಕೇಪ್ ಮಾಡಬಹುದಾ, ಏನಾಗ್ತದೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.